ಆರೋಗ್ಯಕ್ಕೆ ಏನಂತ ದೂರು ಕೊಟ್ಟಿದ್ದಾರೆ ಸರ್? ಪೊಲೀಸ್ನವರು ಆ್ಯಕ್ಚುಲಿ ಸಹಕಾರ ಕೊಟ್ಟಿಲ್ಲ. ನಾನು ಭರತ್ ಬಸವರಾಜ್ ಅವರು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದಕ್ಕೆ ಜಸ್ಟ್ ಅದು ವಿಡಿಯೋ ಕ್ಲಿಪ್ ಅಷ್ಟೇ, ಅದನ್ನ ಇಟ್ಕೊಂಡು ನಾವು ಸಾಕ್ಷಿ ಅಂತ ಕನ್ಸಿಡರ್ ಮಾಡಲ್ಲ, ಮತ್ತು CC ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ನಿನ್ನೆ ಹಲ್ಲೆ ಆಗಿರೋದು ಇದು ಜಾತಿನಿಂದನೇ ಮಾಡಿದ್ರು, ಹಲ್ಲೆ ಮಾಡಿದ್ರು. ಇದು ಹಿಂದೆ ಟೆಂಡರ್ ವಿಚಾರಕ್ಕೆ ಅಂತ ನಾನು ಆಲ್ರೆಡಿನೂ ಹೇಳಿದ್ದೀನಿ. ಇದಾದಮೇಲೆ ನಾವು ಆಲ್ರೆಡಿ ಅಂದರೆ ಲಿಖಿತ ದೂರು ಕೊಟ್ಟಿಲ್ಲ, ವರ್ಬಲ್ ಆಗಿ ದೂರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ಇಮೇಲ್ ಮುಖಾಂತರ ರಾಹುಲ್ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಮತ್ತು KPCCನಲ್ಲಿ GC ಚಂದ್ರಶೇಖರ್ ಅವ್ರಿಗೂ ಹೇಳಿದ್ದೀನಿ. ಆ ವರ್ಬಲ್ ಆಗಿ ಹೇಳಿದೆ, ಆದರೆ ಯಾವುದೇ ರೀತಿ ಅವರು ಕ್ರಮನ ತಗೊಂಡಿಲ್ಲ ಅವ್ರ ಮೇಲೆ. ನೆನ್ನೆ 3:30 ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಮತ್ತು ಜಾತಿ ನಿಂದನೆ ಮಾಡಿದ್ರು, ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಇದು ರೀಸನ್ ಅಂದರೆ ಹೌದು, ಅವ್ರನ್ನ ಮಾತಾಡ್ಸ್ಲಿಕ್ಕೆ ಅಂದರೆ ಮುಂದೆ ನಮಗೆ January 4ನೇ ತಾರೀಕು ನನಗೆ ಕಾಲ್ ಮಾಡ್ತಾರೆ. ಇದು ಚಂದ್ರಶೇಖರ್ ಅಂತ ಒಂದು ಟೆಂಡರ್ ಮಾಡ್ತಿದ್ವಿ ನಾವು, ಇದು ಡ್ರೈನೇಜ್ ಸಿಸ್ಟಮ್ಗೆ. ಅವರು ನಮಗೆ ಪೇಮೆಂಟ್ ಕೊಡಬೇಕಾಗಿತ್ತು, 80% ಆದಮೇಲೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಪೇಮೆಂಟ್ ಕೊಟ್ಟಿರಲಿಲ್ಲ. ಈ ವ್ಯಕ್ತಿ ಪೇಮೆಂಟ್ ಕೊಡೋದು ಬಿಟ್ಬಿಟ್ಟು ಇವಾಗ HM ರೇವಣ್ಣ ಯಾರು ಅಂತ ನನಗೆ ಗೊತ್ತಿಲ್ಲ. HM ರೇವಣ್ಣ ಕಡೆಯಿಂದ ಒಂದಿನ ಬೆಳಗ್ಗೆ 9:45ಗೆ ನನಗೆ ಕಾಲ್ ಬರುತ್ತೆ. ನಾನು HM ರೇವಣ್ಣ ಮಾಜಿ ಸಚಿವರು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಅವ್ರು ಮಾಜಿ ಸಚಿವರು ಅಥವಾ ಹಾಲಿ ಸಚಿವರು ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ನನಗೂ ಅವ್ರಿಗೂ ಯಾವುದೇ ರೀತಿ ಸಂಪರ್ಕನೂ ಇಲ್ಲ. ಕಾಲ್ ಮಾಡಿಬಿಟ್ಟು ಈ ಥರ ಚಂದ್ರಶೇಖರ್ ಬಂದಿದ್ದಾರೆ, ಅದನ್ನು ಡ್ರಾಪ್ಔಟ್ ಮಾಡು, ನಿನಗೆ ಯಾವುದೇ ರೀತಿ ಪೇಮೆಂಟ್ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು 80% ಕೆಲಸ ಮಾಡಿದ್ದೀವಿ, ನಮ್ಮ ದುಡ್ಡು ಖರ್ಚಾಗಿದೆ, ನಮ್ಮ ಮನೆಯಿಂದ ದುಡ್ಡು ಹಾಕಿರೋದು, ನಾವು ಯಾವುದೇ ರೀತಿ ಇದು ಕರಪ್ಷನ್ಸಿಂದ ದುಡ್ಡು ಹಾಕಿಲ್ಲ. ಕೆಲಸ ಆಗಿದೆ, ಕೆಲಸ ಆದಮೇಲೆ ನೀವು ನಮಗೆ ಏನು ಕೊಡಬೇಕು, ಪೇಮೆಂಟ್ ಕೊಡಬೇಕು, ಅವರಿಂದ ಕೊಡಿ. ಚಂದ್ರಶೇಖರ್ ಹತ್ರ ನಾವು ಮಾತಾಡ್ತಿರೋದು, ನೀವು ಯಾಕೆ ಕಾಲ್ ಮಾಡ್ತಿದ್ದೀರಿ ನನಗೆ ಅಂತ ಹೇಳಿದಾಗ, ನೀನು ಕಮ್ ಜಾತಿ ಹೋಳು, ನೀನು ಆ ಥರ ಎಲ್ಲ ಕೆಲಸ ಮಾಡೋದಕ್ಕೆ ನಾಲಾಯಕು ಅಂತ ಪದ ಯೂಸ್ ಮಾಡಿದ್ರು. ಈ ಪದ ಯೂಸ್ ಮಾಡಾದ್ಮೇಲೆ ನಾನು ಮಾವಳಿ ಶಂಕರ್ಗೂ ಈ ಥರ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಮಾವಳಿ ಶಂಕರ್ ಅವ್ರಿಗೂ ಕಾಲ್ ಮಾಡಿ ಇವರು ನಾನು ಈ ಪದ ಯೂಸ್ ಮಾಡಿದೆ ಅಂತ HM ರೇವಣ್ಣ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ. ಅದಕ್ಕೂ ನನಗೆ ರೆಕಾರ್ಡಿಂಗ್ ಇದೆ. ಆಮೇಲೆ ಇದಾದಮೇಲೆ ನನಗೂ ಅವ್ರಿಗೂ ನೇರ ಭೇಟಿ ಆಗಿರಲಿಲ್ಲ. ಮತ್ತು LHL ಬಂದಾಗ 1-2 ಸತಿ ನವೆಂಬರ್ ತಿಂಗಳಲ್ಲಿ ಅವ್ರು HM ರೇವಣ್ಣ ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಒಂದು ಸತಿ ಕಾಂಗ್ರೆಸ್ದೊಬ್ಬರು ಸಮೀವುಲ್ಲಾ ಅಂತಿದ್ದಾರೆ, ಹೆಬ್ಬಾಳ ಕಾರ್ಯಕರ್ತರಾಗಿದ್ದಾರೆ, ಬ್ಲಾಕ್ ಅಧ್ಯಕ್ಷರು, ಅವ್ರಿಗೆ ಸ್ಪ್ಲಿಟ್ ಮಾಡ್ತಾ ಇದ್ರು, ನಿನ್ಗೆ ಹಿಂಗೆ ಮಾಡ್ಬಿಡ್ತೀನಿ ಅಂತ ಬೆರಳು ತೋರಿಸೋದು. ಅವಾಗ ಏನಕ್ಕೆ ಅವ್ರ ಹತ್ರ ನನ್ನ ಪಕ್ಕದೇ ಕೂತ್ಕೊಂಡಿದ್ರು ಅವರು. ನಾನು ಅವರು ಡಿಸ್ಕಷನ್ ಮಾಡಬೇಕಾದ್ರೆ ಈ ಥರ ಆಯಿತು ಅಂತ, ಏನಕ್ಕೆ ಈ ಥರ ಎಲ್ಲ ಮಾಡಿಬಿಟ್ಟು ಹೋಗ್ತದೆ, ಇಲ್ಲ ಅವ್ರದ್ದು ಹಾಬಿನೇ ಹಂಗಿದೆ ಅಂತ ಹೇಳಿದ್ರು ಸಮೀವುಲ್ಲಾ. ಅದಕ್ಕೆ ಬಿಟ್ಬಿಡಿ ಅಂತ ನಾವು ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಇದಾದಮೇಲೆ ನೆಕ್ಸ್ಟ್ ನನಗೆ ಜನವರಿನಲ್ಲಿ ಕಾಲ್ ಮಾಡಿದ್ದವರು. ನಿನ್ನೆ 3:30 ನಾನು ಒಬ್ಬಳೇ ಇದ್ದೆ. ಅವ್ರ ಜೊತೆ ಬರೀ ಜನ್ಸ ಇದ್ರು, ಯುವ ಕಾಂಗ್ರೆಸ್ ಕಮಿಟಿ ಯುವ ಸಂಕಲ್ಪಕ್ಕೆ ಹೋಗಿದ್ದವರು 10 ಜನ ಹುಡುಗರಿದ್ರು, ಪ್ಲಸ್ ಇವರು ಉಗ್ರಪ್ಪ ಅವರಿದ್ರು, ಮತ್ತು ಇವರು ರೇವಣ್ಣ ಅವರಿದ್ರು, ಮತ್ತು ಇನ್ನೂ 2 ಸೀನಿಯರ್ ಲೀಡರ್ಸ್ ಕಾಂಗ್ರೆಸ್ ಅವರಿದ್ರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಜೊತೆ ನನಗೆ ನೇರ ಸಂಪರ್ಕ ಇಲ್ಲ. ಯಾಕಂದರೆ ನಾನು ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ನಮಗೆ ಇವ್ರಿಗೆ KPCC ಅವರಿಗೆ ಸಂಪರ್ಕ ಇರೋದಿಲ್ಲ, ನಿಮಗೆ ಗೊತ್ತಿದೆ. ನಾನು ಫಸ್ಟೇ ಅವ್ರನ್ನ ನೋಡಿ, ಯಾಕಂದ್ರೆ ಇವರು ಈ ಥರ ಜಾತಿ ಬಗ್ಗೆ ಕಮ್ ಜಾತಿ ಅಂತ ಯೂಸ್ ಮಾಡಿದಾಗ ಹೇಳಿದೆ, ನಾನೇ ನಂದಿನಿ ನಾಗರಾಜು, ನೀವು ಈ ಥರ ಯೂಸ್ ಮಾಡಿದ್ದೀರಲ್ಲ, ಈಗ ಬಂದಿದ್ದೀನಿ ಡೈರೆಕ್ಟಾಗಿ ಹೇಳಿ, ಜಾತಿ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು. ಒಂದು ಹೆಣ್ಮಗಳಿದ್ದೀನಿ, ನಾನು ಪಕ್ಷದಲ್ಲಿ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ, 18 ವರ್ಷದಿಂದ ನಾನು ಇದ್ದೀನಿ ಕಾಂಗ್ರೆಸ್ಸಲ್ಲಿ, ಈ ಥರ ಪದಗಳನ್ನ ಯೂಸ್ ಮಾಡಬೇಡಿ ಅಂತ ಕೇಳಿದ್ದಕ್ಕೆ ಆವಾಗ ನೇರವಾಗಿ ನಾನು ಅದೇ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಹೊಡೆಯೋದಕ್ಕೆ ಆ ಥರ ತಳ್ಳೋದಕ್ಕೆ ಎಲ್ಲ ನೋಡಿದಿರಲ್ಲ ವಿಡಿಯೋದಲ್ಲಿ ಟ್ರೈ ಮಾಡಿದ್ದಾರೆ. ಮತ್ತು ನನ್ನ ಬೆರಳನ್ನು ಟ್ವಿಸ್ಟ್ ಮಾಡಿದ್ದಾರೆ. ಮೊಬೈಲ್ ಕಿತ್ಕೊಳ್ಳೋಕೆ ಬಂದಾಗ ನನ್ನ ಬೆರಳನ್ನು ಜೋರಾಗಿ ಪ್ರೆಸ್ ಮಾಡಿದ್ರು, ಆ ಹೆಬ್ಬೆರಳು ಇದಾಗಿದೆ.